ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ಈ ದೇಹ ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ದೇಹದಲ್ಲಿರ್ತಕ್ಕಂಥ ಈಚ್ ಅಂಡ್ ಎವ್ರಿ ಸೆಲ್ಗಳಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಆಗಿರ್ಬೋದು, ಪಿತ್ತದಂಶ ಆಗಿರ್ಬೋದು, ಕಫದಂಶ ಆಗಿರ್ಬೋದು, ಅವುಗಳೆಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗೋ ಥರದ್ದಿರುತ್ತೆ. ಆಮೇಲೆ ವಾಂತಿ ಮುಖಾಂತರ ಹೊರಗಡೆ ಹೋಗೋ ಥರದ್ದೆಲ್ಲ ಇರುತ್ತೆ. ಈ ಪುಂಡಿ ಸೊಪ್ಪುಗಳು ಅಥವಾ ಏನಾದ್ರು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಏನೇ ಬೆಳೀಲಿ ಅದಕ್ಕೊಂದು ಕೆಮಿಕಲ್ಸ್ ಹಾಕ್ಬಿಡ್ತಾರೆ. ಆ ಕೆಮಿಕಲ್ಸ್ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಆಬ್ವಿಯಸ್ಲಿ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅದು ಕೆಮಿಕಲ್ಸ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ದೇಹದಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗ್ಬಿಡುತ್ತೆ. ಹರಳೆಣ್ಣೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಔಡ್ಲೆಣ್ಣೆನ ಒಂದು 30 to 50 ml ಅಷ್ಟನ್ನು ಬೆಳಗ್ಗೆ ಎದ್ದ ತಕ್ಷಣ ಆ ಹರಳೆಣ್ಣೆ ಕುಡಿದ್ಬಿಡ್ಬೇಕು. ಕುಡಿದ್ಬಿಟ್ಟು ಒಂದು ಸ್ವಲ್ಪ ಅವಾಗ ಒಂದು ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಬಿಸಿ ನೀರು ಕುಡಿತಾ ಇರಬೇಕು. ಆ ರೀತಿ ಬಿಸಿ ನೀರು ಕುಡಿಯೋದ್ರಿಂದ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲದನ್ನು ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ನಮಸ್ಕಾರ.